ಎಷ್ಟು ಸಿಂಕ್ ಆಗುತ್ತೆ ಅಂದರೆ ಲವ್ ಮಾಕ್ಟೈಲ್ ಜನವರಿ 1ನೇ ತಿಂಗಳು ರಿಲೀಸ್ ಆಗುತ್ತೆ, ಲವ್ ಮಾಕ್ಟೈಲ್ 2 2ನೇ ತಿಂಗಳು ಫೆಬ್ರವರಿ ರಿಲೀಸ್ ಆಗುತ್ತೆ, ಲವ್ ಮಾಕ್ಟೈಲ್ 3 3ನೇ ತಿಂಗಳು ಮಾರ್ಚಲ್ಲಿ ರಿಲೀಸ್ ಆಗುತ್ತೆ. ಹೆಂಗ್ ಸಾಧ್ಯ ಇದು? ಕೋಇನ್ಸಿಡೆನ್ಸ್ ಇದು, ಪ್ಲಾನ್ ಮಾಡಿರ್ಲಿಲ್ಲ. ಏಪ್ರಿಲ್ 10 ಅನ್ಕೊಂಡಿದ್ವಿ, ಹೌದು. ಕರ್ಕೊಂಬಂದ್ ಮಾರ್ಚ್ಗೆ. ಅಲ್ಲ, ಎಷ್ಟು ಚೆನ್ನಾಗಿ ನೋಡಿ, ಸಿಕ್ವಲ್ ಅಲ್ಲಿ 1 ಜನವರಿ ರಿಲೀಸ್ ಆಗುತ್ತೆ, 2 ಫೆಬ್ರವರಿ ರಿಲೀಸ್ ಆಗುತ್ತೆ, 3 ಮಾರ್ಚ್ಗೆ, ನೆಕ್ಸ್ಟ್ ಬಂದ್ರೆ ಅದು ಏಪ್ರಿಲ್ಗೆ. ಬಟ್ ಇದೇ ಕೊನೆ ಅಧ್ಯಾಯ ಅಂತ ಬೇರೆ ಹೇಳ್ಬಿಟ್ಟಿದ್ವಿ. ಏಕೆ ವೈ ಅನಿಸ್ತು ನಿಮ್ಮಿಬ್ಬರು ಲವ್ ಮುಗಿಬಾರ್ದು. ಯಾವಾಗಲೂ ಫ್ಯಾನ್ಸ್ ಯಾವಾಗಲೂ ನಿಮ್ಮನ್ನು ಇಷ್ಟಪಡ್ತಾರೆ, ಎಲ್ಲೋದ್ರೂ ಕೂಡ ಪ್ರೀತಿ ಮಾಡೋರು ಇದ್ದೇ ಇರ್ತಾರೆ. ಯಾಕೆ ಅನ್ಸುತ್ತೆ ಯಾವಾಗಲೂ? ಸುಮ್ಮನೆ ಕ್ವಶನ್ ಮಾಡ್ಕೊಂಡ್ರೆ ಮಿಲನ? ಗೊತ್ತಿಲ್ಲ, ಅವ್ರನ್ನ ಕೇಳ್ಬೇಕು ಅನ್ಸುತ್ತೆ. ಅಲ್ಲ, ಜನರಲಿ ಏನ್ ಅನ್ಸುತ್ತೆ ನಿಮ್ಗೆ, ಯಾಕೆ ನಾನು ಇಷ್ಟಪಡ್ತಾರೆ? ನನಗ್ ಬ್ಲೆಸ್ಡ್ ಅನ್ಸುತ್ತೆ. ಓಕೆ, ಅದಕ್ಕೆ ಬಹುಶಃ ರೀಸನ್ ಹುಡ್ಕಕ್ಕಾಗಲ್ಲ. ಈಗ ನಮ್ಗೆ ಯಾರೋ ಒಬ್ರು ಇಷ್ಟ ಅಂತ ಅಂದ್ರೆ, ನನ್ ಕೇಳಿದ್ರೆ ನಿಮ್ಗೆ ಅವ್ರು ಯಾರು ಇಷ್ಟ ಅಂತ, ಏನಕ್ಕೆ ಇಷ್ಟ ಅಂತ ಬಹಳ ಫ್ಯಾಕ್ಟರ್ಸ್ ಇದ್ರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಓಕೆ. ನನ್ನನ್ನ ಬೇರೆಯವ್ರು ಏನಕ್ಕೆ ಇಷ್ಟಪಡ್ತಾರೆ ಅಂತ ಅಂದ್ರೆ, ಎಲ್ಲೋ ಒಂದ್ ಕಡೆ ನಾನ್ ಬ್ಲೆಸ್ಡ್ ಅಂತ ನಾನು ಅಲ್ಲಿಗೆ ಅದನ್ನ ಕನ್ಕ್ಲೂಷನ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಅಂದ್ರೆ ತುಂಬಾ ಅದನ್ನ ಅದಕ್ಕಿರ್ಬೋದು ಅಂತಂದ್ರೆ ತುಂಬಾ ಕ್ಯಾಲ್ಕುಲೇಟಿವ್ ಆಗೋಗುತ್ತೇನೋ. ಬಟ್ ಐ ಆಮ್ ಜಸ್ಟ್ ಬ್ಲೆಸ್ಡ್. ನಾನು ಎಲ್ಲೋ ಒಂದ್ ಕಡೆ ನಾನು ಕರೆಕ್ಟ್ ಆಗಿರೋ ಕೆಲಸ ಮಾಡಿದೀನೇನೋ. ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎರಡು ಕಡೆ. ಓಕೆ, ನೈಸ್. ಬಟ್ ಒಬ್ರಿಗೊಬ್ರು ಇಬ್ರು ಕಾಂಪ್ಲಿಮೆಂಟ್ಸ್ ಕೊಟ್ಕೋತಿರ್ತೀರಾ ಯಾವಾಗ್ಲೂ? ಜಾಸ್ತಿ ಕ್ರಿಟಿಸೈಸ್ ಮಾಡ್ತಾ ಇರ್ತೀವಿ. ಅದು ಓಕೆ, ಗಂಡ ಹೆಂಡ್ತಿರೋ ಅಂದ್ಮೇಲೆ ಅದು ಮಾಮೂಲಿ ಇದ್ದೇ ಇರುತ್ತೆ. ಬಟ್ ಕಾಂಪ್ಲಿಮೆಂಟ್ಸ್ ಕೊಡೋದಿರುತ್ತಾ? ಕೃಷ್ಣ ಮಿಲನಾದ ಪ್ರತಿನಿತ್ಯದ ಕೆಲಸದಲ್ಲಿ ಕಾಂಪ್ಲಿಮೆಂಟ್ಸ್ ಕೊಡೋದು ಯಾವುದಕ್ಕೆ? ಅಯ್ಯೋ ಶಿವನೇ, ಎಷ್ಟು ಯೋಚನೆ ಮಾಡ್ತಿದ್ದಾರೆ ಗುರು, ನನ್ ಗಂಡ ಯಾವ್ದು ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ನನಗೆ ಅಂತ. ಕೃಷ್ಣ ಸ್ವಲ್ಪ ಕಾಂಪ್ಲಿಮೆಂಟ್ ಕೊಡೋದು ಕಮ್ಮಿ ಅನ್ಸುತ್ತೆ. ಆಮೇಲೆ ನಾನು ಅದಕ್ಕೆ ವೇಟ್, ಅಂದ್ರೆ ನಾನು ಅದಕ್ಕೆ ಅವಕಾಶನೇ ಕೊಡಲ್ಲ ಅನ್ಸುತ್ತೆ. ಅಂದ್ರೆ ಅವರೇ ಕೊಡ್ಕೊಂಡ್ಬಿಡ್ತಾರೆ ಫಸ್ಟ್. ನಾನು ಹೇಳಕ್ಕಿಂತ ಮುಂಚೆ ಅಂದ್ರೆ ಅವರೇ ಕಾಂಪ್ಲಿಮೆಂಟ್ ಕೊಡ್ಕೊಂಡ್ಬಿಡ್ತಾರೆ. ಏನೋ ರೆಡಿ ಆಗಿರ್ತೀನಿ, ನಾನು ರೆಡಿ ಆಗಿದ್ದೀನಿ, ಚೆನ್ನಾಗಿದ್ದೀನಲ್ವಾ, ಇಟ್ಸ್ ಗುಡ್ ಅಲ್ಲ, ಓಕೆ. ಕೃಷ್ಣ ರಿಯಾಕ್ಟ್ ಮಾಡಕ್ಕೆ ತುಂಬಾ ಕ್ಯೂಟ್ ಆಗಿತ್ತು ಡ್ಯಾನ್ಸ್ ಪರಿದು. ಒಂದು ನೋಡ್ದೆ, ನೆನ್ನೆ ವಿಡಿಯೋ ಹಾಕಿದ್ದೆ ನೀವು ಮಾಡ್ದಾಗ ನಮಗೂ ಹಂಗೆ ಅನ್ನಿಸ್ತು. ನಂಗ್ ಗೊತ್ತಿರ್ಲಿಲ್ಲ ಮಾಡ್ತಾಳೆ ಅವಳು ಅಂತ. ಅದೇ. ಓಕೆ. ಸೊ ಸರ್ ಕೇಳ್ತಾ ಇದ್ರು ಕಾಂಪ್ಲಿಮೆಂಟ್ಸ್ ಏನು ಕೊಡಲ್ವಾ ಸರ್ ನಿಮ್ಗೆ ಅಂತ. ಸೊ ಇವತ್ತು ಬೆಳಿಗ್ಗೆ ಏನ್ ಕಾಂಪ್ಲಿಮೆಂಟ್ಸ್ ಕೊಟ್ರು? ಅವಕಾಶ ಕೊಟ್ರ ನೀವು ಕಾಂಪ್ಲಿಮೆಂಟ್ಸ್ ಕೊಡಕ್ಕೆ? ಕೃಷ್ಣ ಅವ್ರಿಗೆ ನಾನು ಬಂದ್ ಕಾರ್ ಹತ್ತಿರೋದೇ ಗೊತ್ತಾಗಿಲ್ಲ, ನನ್ನ ನೋಡಿ ಕಾಂಪ್ಲಿಮೆಂಟ್ ಕೊಡೋದು ಸೆಕೆಂಡ್ರಿ. ತುಂಬಾ ತಲೆ ಓಡ್ತಾ ಇರತ್ತೆ ವಿಷಯಗಳು, ರಿಲೀಸ್ ಅಲ್ವಾ, ಆ ಟೆನ್ಷನ್ ಇರ್ತೀವಿ. ಸೊ ಏನ್ ಬಟ್ಟೆ ಹಾಕೊಂಡಿದ್ದಾರೆ, ಏನು ಹೆಂಗ್ ಕಾಣಿಸಿಲ್ಲ, ಆ ಕಡೆ ಗಮನ ಹೋಗಲ್ಲ. ಐ ಥಿಂಕ್ ಈಗ ಮೊನ್ನೆ ಯಾವುದೋ ಒಂದು ಮದುವೆ ಹೋಗಿದ್ವಿ, ಮಿಲನ ಒಂದೇನೋ ರೆಡಿಯಾಗಿ ಎಲ್ಲ ಬಂದರು, ಅಲ್ಲೆಲ್ಲ ಆಯಿತು. ಅಂದರೆ ಮದುವೆನೂ ಆಗೋಯ್ತು. ಅಲ್ಲಿ ಮುಗಿಸ್ಕೊಂಡು ವಾಪಸ್ ಬರೋವಾಗ ಎಲ್ಲ ತುಂಬ ಜನ ಏನು ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಇವ್ರಿಗೆ ಹೇಳಿದ್ರಂತೆ. ಅಲ್ಲ, ಎಲ್ಲ ಹೇಳಿದ್ರು, ನೀವು ಒಂದು ಮಾತು ಹೇಳಿಲ್ವಲ್ಲ ಅಂತ. ನಾನು ಆ್ಯಕ್ಚುಲಿ ನೋಡಿದೆ, ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅನಿಸ್ತು. ನಾನು ಹೇಳಲಿಲ್ಲ ಅಷ್ಟೇ, ನನ್ನ ಮನಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತು, ಸುಮ್ಮನಾಗ್ಬಿಟ್ಟೆ. ಎಲ್ಲಾರು ಹೇಳಿದ್ದಲ್ಲ, ನಂಗೆ ಆಶ್ಚರ್ಯ ಆಗಿದ್ದು, ಯಾರ ಮದ್ವೆ ಅಂತ ನಾನು ಹೇಳಲ್ಲ, ಮದ್ವೆ ಗಂಡು ಸಮೇತ ಹೇಳಿದ್ರು. ನಾನು ಕೃಷ್ಣ ಅವ್ರಿಗೆ ಹೇಳಿದೆ, ಅದಕ್ಕೆ ಓಕೆ ದುಷ್ಯಂತ ಹೇಳಿದ್ರು ನಿಮ್ಗೆ ಮ್ಯಾಮ್ ಏನ್ ನೀವು ಇಷ್ಟು ಸಖತ್ತಾಗಿ ರೆಡಿಯಾಗಿ ಬಂದಿದ್ದೀರಾ, ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂದ್ರು. ನಾನು ಊಟ ಆದ್ಮೇಲೆಲ್ಲ ಹೋಗ್ಬೇಕಾದ್ರೆ ಆಕ್ಚುಲಿ ದುಷ್ಯಂತ ಮದ್ವೆ ಗಂಡು ಆಕ್ಚುಲಿ ಇಸ್ ವೆರಿ ಬಿಸಿ ಪಾಪ. ದುಷ್ಯಂತ ಕಾಂಪ್ಲಿಮೆಂಟ್ ಮಾಡಕ್ಕೆ ಟೈಮ್ ಇತ್ತು. ಕೃಷ್ಣ, ನಾನು ಅಲ್ಲಿವರೆಗೂ ನಾನು ಯೋಚನೆ ಮಾಡಿಲ್ಲ ಕೃಷ್ಣ ಯಾಕೆ ಕಾಂಪ್ಲಿಮೆಂಟ್ ಮಾಡಿಲ್ಲ. ನಾನು ಆಕ್ಚುಲಿ ಹೇಳಿದ್ನಲ್ಲ, ನಾನು ವ್ಯಾಲಿಡೇಷನ್ ವೇಟ್ ಮಾಡಲ್ಲ. ನನಗೆ ನಾನು ಚೆನ್ನಾಗಿದ್ದೀನಿ ಅನ್ಸ್ತಿದ್ಯಾ, ಓಕೆ ಪರ್ಫೆಕ್ಟ್ ಲೆಟ್ಸ್ ಗೋ ಅಂತ, ಆ ಥರ ಮೈಂಡ್ ಸೆಟ್ ನಂಗೆ. ಅವಾಗ ಹೇಳಿದೆ ಕೃಷ್ಣ ಅವ್ರಿಗೆ, ಆಕ್ಚುಲಿ ಎಲ್ಲರೂ ಕಾಂಪ್ಲಿಮೆಂಟ್ ಮಾಡಿದ್ರು, ನೀವು ಅವ್ರ ಮೈಂಡಲ್ಲೇ ಕಾಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಚೆನ್ನಾಗಂತ, ಏನು ಮೇಡಮ್ ಇಷ್ಟು ಚೆನ್ನಾಗಿ ರೆಡಿ ಬಂದಿದ್ದೀರಾ, ನೀನು ಇಷ್ಟು ಸಿಂಪಲ್ ಬಂದ್ಬಿಟ್ಟಿದ್ದೀರಾ ಗುರು, ನಿನ್ ಬರೋ ಮದುವೆ ಗುರು, ನೀ ರೆಡಿ ಆಗಿ ಇಬ್ರು ಹತ್ರ ಈಡು ಜೋಡು ತರ ಅಂದ್ರೆ ಅನ್ಕೊಂಡ್ಬಿಟ್ಟಿದಾರಲ್ಲ. ಯು ಡೋಂಟ್ ಎಕ್ಸ್ಪೆಕ್ಟ್ ಅದು ನಂಗೆ ಹೋಗ್ಬೇಕು. ಎಷ್ಟೋ ಸರಿ ಮನೆಗಳಲ್ಲಿ ಜಗಳ ಆಗ್ಬಿಡ್ತಾವೆ, ಅದಕ್ಕೆಲ್ಲ ವಾರ್ಗಳು ನಡೆದೋಗ್ಬಿಡ್ತವೆ. ಬಟ್ ನಿಮ್ಮನೇಲಿ ಆ ಥರದ್ದು ಏನು ಇಲ್ವೇ ಇಲ್ಲ ಅಂತ ಅಂದ್ರೆ ಗೊತ್ತು. ನಾನು ಅದೇನು ತುಂಬ ಹೇಳ್ಕೊಡಲ್ಲ ಅಥವಾ ಹೇಳಲ್ಲ, ಆ ಥರದ್ದೆಲ್ಲ ಗೊತ್ತು. ಇಂಟ್ರೋವರ್ಟಾ ಹಂಗಂತಲ್ಲ, ಅಂದ್ರೆ ತಲೆ ಎಲ್ಲೆಲ್ಲ ಓಡ್ತಾ ಇರುತ್ತಲ್ಲ ಆ ಟೈಮಲ್ಲಿ, ಯಾವುದೋ ಅನ್ಎಕ್ಸ್ಪೆಕ್ಟೆಡ್ ಟೈಮಲ್ಲಿ ಕಾಂಪ್ಲಿಮೆಂಟ್ ಮಾಡ್ತಾರೆ. ಅಂದ್ರೆ ಹೌದು, ಅಂದ್ರೆ ನನಗೂ ಹಾಗೆ ಆಗುತ್ತೆ. ಹೌದು, ನಾನೇ ಹೋಗಿ ಕೇಳ್ಬೇಕು ಹೇಗೆ ಕಾಣ್ತಾ ಇದ್ದೀನಿ ಅಂತ. ಚೆನ್ನಾಗಿ ಕಾಣ್ತಾ ಇದೆಯಾ ಅಷ್ಟೇ. ಎಲ್ಲ ಹುಡುಗಿರ್ ಪ್ರಾಬ್ಲಮ್ ಅನ್ಸುತ್ತೆ. ಅದೇ ಅಂದ್ರೆ ಹುಡುಗರು ಏನಾಗಿರುತ್ತೆ ಅಂದ್ರೆ ಬೇರೆ ಬೇರೆ ಟೆನ್ಷನ್ಗಳು ಇರ್ತೀವಿ. ಇವತ್ತು ನೋಡಿರ್ತೀವಿ, ಒಂದು ವಾರ ಆದ್ಮೇಲೆ ಅದೇ ಫೋಟೋ ಆಕ್ಚುಲಿ ಚೆನ್ನಾಗಿ ಡ್ರೆಸ್ ಆಗಿದೆಯಲ್ಲ ಅಂತ ಅವಾಗ ಅನ್ಸಿರುತ್ತೆ. ಅವಾಗ ಬಹುಶಃ ಗಂಡ್ಮಕ್ಳಿಗೆ ಮೈಂಡ್ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಅನ್ಸುತ್ತೆ. ಅಂದ್ರೆ ಇನ್ ದ ಸೆನ್ಸ್ ಕೆಲ್ಸನೋ ಮತ್ತೊಂದು ಇನ್ನೊಂದು, ಅಂದ್ರೆ ಓಕೆ ಇವಳು ಚೆನ್ನಾಗಿದ್ದಾಳೆ ಅಂತಾನೆ ಮದುವೆ ಆಗಿದ್ದೀನಲ್ಲ, ಚೆನ್ನಾಗಿದ್ದಾಳೆ ಬಿಡು ಅಂತ ಅಲ್ವಾ? ಹೌದು. ಆಮೇಲೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳೋದೇನಿದೆ,
ಓ ಹಂಗೆ. ಇಲ್ಲ ಬೆಳಗ್ಗೆ ಎದ್ದಾಗ ಮ್ಯಾಟರ್ಸ್. ಬೆಳಗ್ಗೆ ಎದ್ದು ಮುಖನ ತೊಳೆದು ಅಲ್ಲುಜ್ಜರೋವೆ ಚೆನ್ನಾಗಿ ಕಾಣಿಸ್ತಿರೋಳು. ಓಕೆ. ಮೇಕಪ್ ಮಾಡ್ಕೊಂಡು ನಾನು ಯಾವಾಗ ಕೇಳಿ ಮೇಕಪ್ ಏನಾರು ಮಾಡ್ಕೊಳ್ಳೋ ಹೇಳ್ತೀನಿ, ಏನಕ್ಕೆ ಮೇಕಪ್ ಮಾಡ್ಕೊಂಡು ಚೆನ್ನಾಗಿದೆಯಲ್ಲ ಅಂತ ಕೇಳ್ತಿರ್ತೀನಿ. ಕೇಳಿ ಯಾವಾಗಲೂ ಹೇಳ್ತೀನಿ ಅದನ್ನ. ಬಟ್ ಈಗ ಮೇಕಪ್ ಮಾಡ್ಕೊಂಡಿದ್ದೀರಾ? ಲೈಟ್ ಆಗಿ. ಲೈಕ್ ಆಗಿ ನೋಡಿ, ಯಾರಿಗೆ ಚಪ್ಪಾಳೆ? ಯಾರಿಗೆ? ಕರೆಕ್ಟ್ ಅಲ್ಲ ಯಾರಿಗೆ ಚಪ್ಪಾಳೆ? ಯಾರಿಗೆ? ಓಕೆ, ಕೃಷ್ಣ ಅವ್ರ ಚಪ್ಪಾಳೆ ಎಷ್ಟು ಜನ? ಮಿಲನ ಅವ್ರ ಚಪ್ಪಾಳೆ ಎಷ್ಟು ಜನ? ಓ, ಈಕ್ವಲ್ ಇದೆ 50. ಸರ್ ನನಗೆ ಚಪ್ಪಾಳೆ ಬಂದಿದ್ದು ಅವ್ರ ಮೇಕಪ್ ಹಾಕೋಬೇಡ ಅಂದ್ರು ಹಾಕೋತೀನಲ್ಲ ಅದಕ್ಕೆ. ಬಟ್ ಅಟ್ಲೀಸ್ಟ್ ಈ ಕಡೆಯಿಂದ ಬರ್ದಿದ್ರು ನೀವ್ ಹೇಳಿದ್ದುಂಟಾ ಕೃಷ್ಣ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ? ಸರ್ ನಾನ್ ಪ್ರತಿ ಸರಿ ವ್ಯಾಲಿಡೇಟ್ ಮಾಡ್ತೀನಿ ಸರ್. ಫರ್ಗೆಟ್ ಆಚೆ ಹೋಗೋದು ಇಂಟರ್ವ್ಯೂಗೆ ಹೋಗೋದಲ್ಲ, ಮತ್ತೆ ಜಿಮ್ಗೆ ಹೋಗ್ಬೇಕಾದ್ರೂ ಹೇಳ್ತೀನಿ ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ. ಬೆಳಗ್ಗೆ ನಾಯಿ ಮರಿ ವಾಕಿಂಗ್ ಕರ್ಕೊಂಡು ಹೋದ್ರು ಇದಕ್ಕೆ ಈ ಬಟ್ಟೆ ಹಾಕೊಂಡಿದ್ದೀರಾ, ಆ ಬಟ್ಟೆ ನನ್ನ ಇಲ್ಲಿ ಯಾರು ನೋಡ್ತಾರೆ? ಅವ್ನು ಹೋಗಿ ಸುಸು ಮಾಡಿಸ್ಕೊಂಡ್ ಬರೋದು. ಸರ್ ಹೆಣ್ಮಕ್ಳಿಗೆ ಜೀನ್ಸ್ ಅಲ್ಲಿ ಇರುತ್ತೆ ಸರ್, ಕರೆಕ್ಟಾ? ಸೊ ಪ್ರತಿಯೊಂದನ್ನು ಪಿಕ್ ಅಂಡ್ ಚೂಸ್, ಎಕ್ಸ್ಪೆಕ್ಟೇಷನ್ಸ್ ಇವೆಲ್ಲ ಜೀನ್ಸ್ ಅಲ್ಲಿ ಇದ್ದೇ ಇರುತ್ತೆ. ಬಟ್ ಯು ಡೋಂಟ್ ಗೆಟ್ ಹರ್ಟ್ ಅಲ್ವಾ? ಏನಾದ್ರು ಹತ್ರ ಬೇಜಾರು ಅದೆಲ್ಲ ಇಲ್ಲ ಸರ್. ನೋಡು, ಯಾಕೆ ಇವರಿಬ್ರು ಜೋಡಿ ನಮ್ಗೆ ಇಷ್ಟ ಆಗ್ತಾರೆ ಅಂದ್ರೆ ಈ ಎಲ್ಲ ಕಾರಣಗಳಿಗೆ. ಈ ಥರದ ಗಂಡ ಹೆಂಡ್ತಿರು ಇರ್ಬೋದಾ, ಈ ಥರದ ನಟ ನಟಿಯರು ಇರ್ಬೋದಾ ಅಂತ ತುಂಬಾ ಅನ್ಸುತ್ತೆ. ಬಟ್ ನನಗನ್ಸೋದು ಕನ್ನಡ ಸಿನಿಮಾ ಜಗತ್ತಿಗೆ 93 ವರ್ಷ ಆಗಿದೆ. ಈ 93 ವರ್ಷದಲ್ಲಿ ನಾವು ತುಂಬಾ ಜನ ಸ್ಟಾರ್ ಸೆಲೆಬ್ರಿಟಿ ಕಪಲ್ಸ್ಗಳನ್ನ ನೋಡಿದ್ದೀವಿ ನಾವು ಯಾವಾಗಲೂ ಕೂಡ, ಕರೆಕ್ಟ್ ಅಲ್ವಾ? ಆದರೆ ಈ ಸ್ಟಾರ್ ಕಪಲ್ಸ್ಗಳಲ್ಲಿ ನಟ ಆಗಿ, ನಟಿಯರಾಗಿ, ಅವರಿಬ್ರು ಟೆಕ್ನಿಕಲಿ ಎಕ್ಸ್ಪರ್ಟೈಸ್ ಆಗಿ, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಇವತ್ತಿಗೂ ಆಕ್ಟಿವ್ ಇರುವ ಒಂದು ಸ್ಟಾರ್ ಕಪಲ್ ಇದ್ರೆ ಅದು ಮಿಲನ ಮತ್ತು ಕೃಷ್ಣ. ಕ್ರಿಸ್ಮಿ. ಈ ಹೊಸ ವರ್ಷ ಅಂದ್ರೆ ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬಕ್ಕೆ ಕಾಕತಾಳೀಯವಾಗಿ ಎಷ್ಟೋ ಸರಿ ಹೆಂಗ ಅನ್ಸ್ಬಿಡುತ್ತಲ್ಲ, ಅಣ್ಣವ್ರ ಹಾಡು ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ಅದೆಲ್ಲೋ ಏಪ್ರಿಲ್ ಬರ್ಬೇಕಾಗಿತ್ತು ಸಿನಿಮಾ. ಹಿಂಗ್ ಚೇಂಜ್ ಆಗುತ್ತೆ, ತಕ್ಷಣ ಆ ಜಾಗಕ್ಕೆ ನೀವಿಬ್ರು ಎಂಟ್ರಿ ಕೊಡ್ತೀರಿ. ಅದೊಂಥರ ಬ್ಲೆಸ್ಸಿಂಗ್ ನನ್ನ ಪ್ರಕಾರ. ಮಾರ್ಚ್ 19 ಜಗತ್ತಿನಾದ್ಯಂತ ಲವ್ ಮಾಕ್ಟೈಲ್ 3 ರಿಲೀಸ್ ಆಗ್ತಾ ಇದೆ. ಇವನು ಈ ಸೀಕ್ವಲ್ಗಳು ಯಾವಾಗಲೂ ಈಸಿ ಅಲ್ಲ, ಯಾವಾಗಲೂ ಈಸಿ ಅಲ್ಲ. ಬಟ್ ನಿಮ್ಮಿಬ್ಬರ ತಲೆಯಲ್ಲಿ ಏನು ಓಡ್ತಾ ಇತ್ತು? 1, 2, 3 ಬ್ಲಾಕ್ ಬಸ್ಟರ್ನೇ ಕೊಟ್ಟು ಈಗ 3 ಬಂದಿದ್ದೀರ. ನಿಮ್ಮಿಬ್ಬರ ತಲೆಯಲ್ಲಿ ಏನಿದೆ ಈಗ? ಅಂದ್ರೆ ಭಯ ಇಲ್ಲ, ಏನಾಗುತ್ತೆ ಅನ್ನೋದು ಭಯ ಇಲ್ಲ. ತುಂಬಾ ಎಕ್ಸೈಟ್ಮೆಂಟ್ ಇದೆ ಇಬ್ರಿಗೂ. ಓಕೆ. ಯಾಕಂದ್ರೆ ನಾವು ಪ್ರಾಡಕ್ಟ್ ನೋಡಿದೀವಿ, ನಮ್ಗೆ ಗೊತ್ತು ಏನು ಕೊಡ್ತಾ ಇದೀವಿ ಅಂತ. ಸೊ ಜನ ಅದನ್ನ ಎಷ್ಟು ಎಂಜಾಯ್ ಮಾಡ್ತಾರೆ, ಹೆಂಗ್ ರಿಯಾಕ್ಟ್ ಮಾಡ್ತಾರೆ. ಓಕೆ. ಯಾಕಂದ್ರೆ ಇವಾಗ ಪಾರ್ಟ್ 2 ಕೂಡ ಜನ ಥಿಯೇಟರ್ ಕೂತಾಗ ನಾವು ಪ್ರೀಮಿಯರ್ ಶೋಸ್ ಎಲ್ಲ ನೋಡಿದಾಗ ಅಂದ್ರೆ ನಾವು ಕೊಡ್ತಿದ್ದಂಥ ಟ್ವಿಸ್ಟ್ಗಳು, ಸಿಹಿ ಅನ್ನೋ ಕ್ಯಾರೆಕ್ಟರ್ ಎಲ್ಲೋ ಇರುತ್ತೆ, ಸಡನ್ ಆಗಿ ಚೈಲ್ಡ್ ಹೋಗೋ ಕಡೆ ಅಂತ ಹೇಳಿದಳು ಅವಳು ಹೀರೋಯಿನ್ ಆಗಿ ಬರ್ತಾಳೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ನಿಧಿಮಾ ಇಂಟ್ರೋಲ್ ಬ್ಲಾಕ್ ಅಲ್ಲಿ ಬರ್ತಾಳೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸೊ ಅದನ್ನ ಥಿಯೇಟರ್ ಅವ್ರು ತಗೊಂಡಿದ್ದಂಥ ರೀತಿ, ಮಿಲನ ಬರ್ತಿದ್ದಂಗೆ ಫುಲ್ ಸರ್ಪ್ರೈಸ್ ಆಗ್ಬಿಟ್ಟು ವಿಷಲ್ಗಳು ಹೆಂಗ್ ಬೀಳ್ತಿತ್ತು ಗೊತ್ತಾ ಥಿಯೇಟ್ರಲ್ಲಿ. ಥಿಂಕ್ ಅವೆಲ್ಲ ಮ್ಯಾಜಿಕ್ ಮೂಮೆಂಟ್ಸ್ಗಳು. ಈ ಸರಿನೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಯಾವ ಹೋಲ್ಡಿಂಗ್ಸ್ ನೋಡು ಅಲ್ಲಿ ಮಿಲನ ಕಾಣಿಸಲ್ಲ, ಬಿಕಾಸ್ ಅಪ್ಪ ಮಗಳು ಕ್ಯಾರೆಕ್ಟರ್ ಮಾತ್ರ ಎಲ್ಲ ಕಡೆ. ಈ ಐಟರ್ನ್ ಬರ್ಬೇಕಾದ್ರೂ ಅದೇ ಫೀಲು. ಮಿಲನ ಎಲ್ಲಿ? ಇಲ್ಲಿ ಮಿಲನ ಇದಾರ ಇಲ್ವಾ? ಸರ್ ನನಗೆ ಆಕ್ಚುಲಿ ಪೂರ್ತಿ ಫಿಲ್ಮ್ ಇದೀನಿ ಅನ್ಸುತ್ತೆ. ಅಂದ್ರೆ ಬರೆಯೋದ್ರಿಂದ ಹಿಡ್ದು, ಕಾಸ್ಟಿಂಗ್ ಇಂದ ಹಿಡ್ದು, ಅಂದ್ರೆ ಆಕ್ಟರ್ಸ್ ನ ತಪ್ಪು ಕೇಳಿದ್ರಿ. ನಿಧಿಮಾ ಎಲ್ಲಿ? ನಿಧಿಮಾ ಎಲ್ಲಿ? ಕರೆಕ್ಟ್. ಡೈರೆಕ್ಟರ್ ಹೇಳ್ಕೊಟ್ರು, ಹೇಳ್ತಾ ಇದೀನಿ. ನಿಧಿಮಾ ಎಲ್ಲಿ? ಅಲ್ಲ, ಡೈರೆಕ್ಟರ್ ತುಂಬಾ ರಿಸ್ಕ್ ತಗೊಂತ ಇದಾರೆ, ಹೇಳಲೇಬಾರ್ದು ಅಂತ ನಂಗೆ ರೂಲ್ಸ್ ಇದೆ. ಈಗ ಅವರೇ ಎಲ್ಲಿ ಅಂದ್ರೆ ನನಗೆ ಪರ್ಮಿಷನ್ ಇದ್ರೆ ನಾನು ಹೇಳ್ಬಿಡ್ತೀನಿ. ಪರ್ಮಿಷನ್ ಇಲ್ಲ, ಬುದ್ಧಿವಂತಿಕೆ ಎಷ್ಟಿದೆ ಅಂತ ನೋಡೋಣ ಅಂತ ನೀವು. ವಾವ್, ನೈಸ್. ಸರ್ ನಿಧಿಮಾ ಎಲ್ಲರ ಮನಸ್ಸಲ್ಲಿ. ಅಷ್ಟಿಲ್ದೆ ಅವರಿಬ್ರು ಲವ್ ಯು ಚಿನ್ನ, ನಮಗಿಷ್ಟ ನೀ, ಲವ್ ಯು ಕಂದ, ಒರಿಜಿನಲ್ ಅದು. ಲವ್ ಯು ಕಂದ, ಲವ್ ಯು ಚಿನ್ನ ಅವರಿಬ್ರದೇ ತಾನೆ. ಬಟ್ ಆ ಸಿನಿಮಾದಲ್ಲಿ ಜಾಡ್ಸ್ ಓದಿಯೋದು ಇದೆ, ಅದು ಬೇರೆ ವಿಚಾರ. ಎವರ್ ಟ್ರೈಡ್ ಆ ಥರದ್ದೆಲ್ಲ? ಹೊಡೆದಿದ್ದಾರೆ ಅಲ್ಲ, ಹೊಡೆದಿರೋದಲ್ಲ ಮಾಡಿದ್ದಾರೆ, ಅದು ಮಾಡಿದ್ದಾರೆ. ಸುಳ್ಳು. ಇಲ್ಲ ಇಲ್ಲ ಇಲ್ಲ, ಯಾವಾಗ? ಮಿಲನ ಮೇಲೆ ಮಾಡಿದ್ದಾರೆ. ಸುಳ್ಳು ಅನ್ಬೇಡ. ಮೋಸ್ಟ್ಲಿ ನಿದ್ದಲ್ಲಿ ಇರ್ಬೇಕು ಸರ್, ನಂಗೆ ಗೊತ್ತಿಲ್ದರೆ ಇರ್ಬೇಕಾದ್ರೆ. ಮಂಚದಿಂದ ಬಿದ್ದಿರೋದು, ಒದ್ದಿರೋದು ಆ ಲೆವೆಲ್ ಇಲ್ಲ. ಅಂದ್ರೆ ಏಟ್ ಆಗಿದೆ, ಬಟ್ ಬಿಳಬಟ್ಟಿಗೆಲ್ಲ ಇರ್ಬೋದು. ಒಂದು, ಈಗ ಮಕ್ಳನ್ನ ಮಲಗ್ಸೋದ್ ಕಷ್ಟ ಅಂತ ಎಲ್ರಿಗೂ ಗೊತ್ತು ರೀಸೆಂಟ್ ಆಗಿ. ಕರೆಕ್ಟ್. ಈಗ ಪರಿ ಅವಾಗ ತಾನೇ ನಿದ್ದೆ, ಅವಳಿಗೆ ಫಸ್ಟ್ ಆಫ್ ಆಲ್ ಮಲಗ್ಸೋದೇ ಕಷ್ಟ, ಮಲಗ್ಬಿಟ್ಟಿರ್ತಾಳೆ. ಇವ್ ಜೋರ ಈಗ ಏನೋ ಒಂಚೂರು ಗಂಟ್ಲು ಗಿಟ್ಲ ಈಗ ಕೆಮ್ಗಿಮ್ ಬಂದರೆ ರಾತ್ರಿ ಏನ್ ಮಾಡಕ್ಕಾಗುತ್ತೆ?
ನಾನು ಒಂದು 5 ಸತಿ ಎದ್ದೋಗಿ ಹೊರಗಡೆಲ್ಲ ಕೆಮ್ಮು ಬಂದಿದ್ದೀನಿ, ಹಂಗಾದಾಗ ಅಪರಾಧ ಹೊಡ್ಬಿಟ್ಟಿರ್ತಾಳೆ. ಯಾರಿಗೆ ಅನಿಸ್ತಿರುತ್ತೆ ಗುರು ಮಗಳಿಗೋಸ್ಕರ ನಾನ್ ಜಾಸ್ತಿ ಸಾಕ್ರಿಫೈಸ್ ಮಾಡ್ತಾ ಇದ್ದೀನಿ? 100% ಅವ್ರೆ, ನಾನು ಅದ್ರ ಕ್ರೆಡಿಟೇ ತಗೊಳಲ್ಲ. ಹಾ ಓಕೆ. ಆಮೇಲೆ ಹಾ ಒಂದು ತಾಯಿ ಹಾ ಏನು ಸ್ಯಾಕ್ರಿಫೈಸ್ ಮಾಡ್ತಾರೆ, ಏನು ಡೆಡಿಕೇಟ್ ಮಾಡ್ತಾರೆ, ಅದು ಒಬ್ಬ ತಂದೆಯಾಗಿ ಚಾನ್ಸ್ ಇಲ್ಲ ಮಾಡೋದಕ್ಕೆ. ನೈಸ್. ಯಾಕಂದ್ರೆ ಆ ಶಕ್ತಿ ನಮ್ಮಲ್ಲಿ ಇರೋದು ಇಲ್ಲ, ಆ ಪೇಷನ್ಸ್ ಇರಲ್ಲ. ಐ ಥಿಂಕ್ ಅದು ಗಾಡ್ಸ್ ಕ್ರಿಯೇಚರ್. ಕೃಷ್ಣ ಕಾಂಪ್ಲಿಮೆಂಟ್ ಕೊಡ್ತಿರ್ಬೋದು, ಆದ್ರೆ ಇದನ್ನೆಲ್ಲ ಹೇಳ್ಬಿಟ್ಟು ಇನ್ನೊಂದು ಎಸ್ಕೇಪ್ ಆಗ್ಬಿಡೋಣ ಅಂತ